ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹರಿಯ, ನಿನಗೆ ಜ್ಞಾನ ತೂಕ ಜಾಸ್ತಿಗಳು. ಅದು ಜನರಿಗೆ ಬೇಕಾಗಿಲ್ಲ. ಗುಣದಲ್ಲಿ, ಮಾತಲ್ಲಿ, ರೂಪದಲ್ಲಿ ತನಗಿಂತ ಹೆಚ್ಚಿಗೆ ಇರೋರನ್ನ ಯಾರೋ ಜೊತೆಲಿ ಇಟ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಹೌದು, ಏನು ಮತ್ತೆ ಹೀಗೆ ರೆಡಿಯಾಗಿದೆಯಾ? ವರ್ಧನ್ ಸಂಸ್ಥೆಗೆ ಹೋಗ್ತಾ ಇದ್ದೀನಿ. ನೀನೇ ಹೇಳಿದೆಯಲ್ಲ ಮತ್ತೆ ವರ್ಧನ್ ಸಂಸ್ಥೆಗೆ ಹೋಗು ಅಂತ. ನೀನು ನನ್ನ ಗೆಳೆಯ ಕಣು, ಅದಕ್ಕೆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ದೀನಿ. ಆದರೆ ಚೀಫ್ ಆಗಲ್ಲ, ಸಾಮಾನ್ಯ ಕೆಲಸಗಾರನಾಗಿ. ನೀನು ಅನ್ಅಫಿಷಿಯಲ್ ಆಗಿ ಕದ್ದಿರೋ ವರ್ಧನ್ ಸಂಸ್ಥೆ ಹಣವನ್ನು ಇದರಿಂದ ಆರಾಮಾಗಿ ಕರಗಿಸ್ಬೋದು. ಅದು ಅಲ್ಲದೆ ನಿನಗೆ ಅಫಿಷಿಯಲ್ ಆಗಿ ಬೇಕಾದಷ್ಟು ದುಡ್ಡು ಮಾಡಿಕೊಡ್ತೀನಿ. ನೀನು ಓನರ್ ಕಣೋ, ಕೆಲಸ ಮಾಡೋಕ್ಕೆ ಹೋಗ್ತೀಯ. ದಡ್ಡ 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 ಅಲ್ಲ, ಅಲ್ಲಿರೋದು ನಂದೇ ದುಡ್ಡು ಅಂತ ಸೀದಾ ಹೋಗಿ ದೋಚಕ್ಕಾಗತ್ತಾ? ನೀನು ಕೊಡೋಕ್ಕಾಗತ್ತಾ? ನೋವೇ. ಅದೇ ಹೊರಗ್ನವನಾಗಿ ಹೋದರೆ ನನ್ನ ಕೆಲಸ ಈಸಿ ಆಗತ್ತೆ. ಯೋಚನೆ ಮಾಡು. ಅರ್ಥ ಆಗ್ತಿಲ್ಲ ಆರ್ಯ, ನೀ ಏನು ಮಾಡೋಕ್ಕೆ ಹೊರಟಿದ್ಯಾ? ವಿಷಯ ಸಿಂಪಲ್. ಇಡೀ ವರ್ಧನ್ ಸಂಸ್ಥೆನ ಅಫಿಷಿಯಲ್ ಆಗಿ ನಿನ್ನ ಹೆಸರಿಗೆ ಬರೋ ಹಾಗೆ ಮಾಡ್ತಿದ್ದೀನಿ. ಇದೇ ನನ್ನ ಪ್ಲ್ಯಾನ್. ಎಲ್ಲದಕ್ಕೂ ನೀನೇ ವಾರಸ್ದಾರ. ಈಗ ನೀನು ಕದ್ದ ಹಣ್ಣನ್ನು ಓಪನ್ ಆಗಿ ತಿನ್ನೋಕ್ಕಾಗ್ತಿಲ್ಲ ಅಲ್ವಾ? ಅದೇ ಹಣ್ಣನ್ನು ಖರೀದಿ ಮಾಡಿದ್ರೆ ಹೊಟ್ಟೆ ತುಂಬ ತಿನ್ಬಹುದು. ಎಲ್ಲರ ಮುಂದೆ ಧೈರ್ಯವಾಗಿ ತಿನ್ಬೋದು, ಬೇರೆಯವ್ರಿಗೂ ಹಂಚ್ಬೋದು. ಯೋಚನೆ ಮಾಡು. ಸರಿ, ನನ್ನ ಟೈಮ್ ಆಯಿತು, ನಾನು ಹೊರಡ್ತೀನಿ. ವಿಶ್ ಮಿ ಗುಡ್ ಲಕ್ ಜೆಂಡೆ. ಅಮ್ಮ, ನಾನು ಚೆನ್ನಾಗಿದ್ದೇನೆ. ನೀನು ಯಾಕೆ ಇಷ್ಟೊಂದು ಆತಂಕ ಪಡ್ತಿದ್ಯಾ? ಆತಂಕ ಅಲ್ಲಾನು, ಇನ್ನೂ ಸ್ವಲ್ಪ ದಿನ ರೆಸ್ಟ್ ತಗೋಬಾರ್ದಾ ಅಂತ. ಇಷ್ಟು ದಿನ ಮನೇಲಿ ಕೂತು ಬೇಡದಿರೋದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನಗೆ ಸಾಕಾಗಿದೆ ಅಮ್ಮ. ಅಟ್ಲೀಸ್ಟ್ ಆಫೀಸಿಗೆ ಬಂದರೆ ಯೋಚನೆ ಮಾಡೋದಾದರೂ ಕಮ್ಮಿ ಆಗುತ್ತೆ ಅಮ್ಮ. ಹಾಗಾದ್ರೆ ನೀನು ಆಫೀಸ್ಗೆ ಹೋಗ್ತಿರೋದು ನಿಜವಾಗ್ಲೂ ಒಳ್ಳೇದೆ. ಈಗ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಯ್ತು ಅಮ್ಮ. ಅನು, ನೀನು ಬೇಜಾರು ಮಾಡ್ಕೊಳ್ದೇ ಇದ್ರೆ ಒಂದು ಮಾತು ಕೇಳಲಾ? ಕೇಳಬೇಕು ಅಂತ ನೀನೇ ನಿರ್ಧಾರ ಮಾಡಿದ್ಮೇಲೆ ಅದ್ರಲ್ಲಿ ನನ್ನ ಪರ್ಮಿಷನ್ ಕೇಳೋದೇನಿದೆ ಅಮ್ಮ? ಏನು ಹೇಳು. ಅದು ಅಳಿಯಂದ್ರೇನಾದ್ರೂ ಫೋನ್ ಮಾಡಿದ್ರಾ? ಅಣ್ಣ, ಏನಾಯ್ತು? ಅಲೋ ಅನು, ನಾನು ಮಾತಾಡ್ತಿರೋದು ಕೇಳ್ತಾ ಇದೆಯಾ? ಅಲೋ ಅನು, ಅಲೋ. ಹಾಂ ಕೇಳಿಸ್ತಿದೆ. ನಾನು ನಿನ್ನ ಜೊತೆಗೆ ಆಮೇಲೆ ಮಾತಾಡ್ತೀನಿ. ಯಾಕೆ ಈಗಲೇ ಮಾತಾಡು? ನಾನು ಅಳಿಯಂದ್ರ ಬಗ್ಗೆ ಕೇಳಿದಕ್ಕೆ ಬೇಜಾರಾಯ್ತಾ? ಅಮ್ಮ, ಇಲ್ಲಿ ಟ್ರಾಫಿಕ್ ಏನೋ ಪ್ರಾಬ್ಲಮ್ ಇರೋಂಗಿದೆ ಅಮ್ಮ. ನಾನು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದೆ ತಾನೆ. ಸುಮ್ಮನೆ ಏನೇನೋ ಅನ್ಕೋಬೇಡ. ನೀನು ಫೋನ್ ಇಡು. ಯಾಕೆ ಫೋನ್ ಕಟ್ ಮಾಡಿದ್ಲಾ? ಹ್ಞೂ, ನಿನಗೆ ಕೆಲವು ಸೂಕ್ಷ್ಮಗಳೇ ಅರ್ಥ ಆಗಲ್ಲ ಪುಷ್ಪ. ಬೆಳಗಾಗೆದ್ದು ಫ್ರೆಶ್ ಮೈಂಡಲ್ಲಿ ಆಫೀಸಿಗೆ ಹೊರಟಿರ್ತಾರೆ. ಅವ್ರಿಗೆ ಈ ಥರ ಎಲ್ಲ ಪ್ರಶ್ನೆ ಕೇಳ್ತಾರಾ? ಅಳಿಯಂದ್ರ ಬಗ್ಗೆ ಏನು ಹೇಳಿದ್ಲು? ಯಾಕೆ ಹಾಗೆ ನೋಡ್ತಿದ್ಯಾ? ಏನೋ ಸೂಕ್ಷ್ಮ ಅರ್ಥ ಆಗಲ್ಲ ನಿಂಗೆ ಅಂತಿದೆ. ನೀನೇ ಫೋನ್ ಮಾಡಿ ವಿಚಾರಿಸು. ನಾನೇನು ಅವ್ರನ್ನ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ನಿನ್ನ ಮುಖ ನೋಡಿದ್ರೆ ಅಳಿಯಂದ್ರ ಬಗ್ಗೆ ಮಗಳು ಏನು ಹೇಳಿದ್ಲು ಅಂತ ನನಗೆಲ್ಲ ಗೊತ್ತಾಗತ್ತೆ. ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀಯ ಅಂತಾನೆ
ಕಾಲ್ ಕಟ್ ಮಾಡಿ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿರ್ತಾಳೆ ಅಲ್ವಾ? ಅದೇನು ಅಪ್ಪ ಮಗಳು, ಅದೇನೋ ಟ್ರಾಫಿಕ್ ಸಮಸ್ಯೆ ಅಂತೆ, ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ ಎಂದ್ಲು. ನನಗೆ ಗೊತ್ತಿತ್ತು. ಅಣ್ಣ ಏನಾಯ್ತು? ಯಾಕೆ ಸಡನ್ ಆಗಿ ಬ್ರೇಕ್ ಹಾಕಿದ್ರಿ? ಏನಾದರೂ ಅಡ್ಡ ಬಂತಾ? ಗೊತ್ತಿಲ್ಲ ಮೇಡಮ್, ಇಷ್ಟೊತ್ತು ಸರಿಯಾಗಿ ಗೇರ್ ಬೀಳ್ತಾ ಇರಲಿಲ್ಲ, ಈಗ ಸಡನ್ಲಿ ಆಫ್ ಆಗೋಯ್ತು. ಬೇಗ ರಿಪೇರಿ ಆಗುತ್ತಲ್ಲ? ಮೇಜರ್ ಪ್ರಾಬ್ಲಮ್ ಥರ ಕಾಣ್ತಾ ಇದೆ ಮೇಡಮ್, ನಿಮಗೆ ಬೇರೆ ಗಾಡಿ ಅರೇಂಜ್ ಮಾಡ್ಕೊಡ್ತೀನಿ. ಇಲ್ಲ ಬೇಡ ಅಣ್ಣ, ಆಫೀಸಿನ ಸ್ವಲ್ಪ ದೂರನೇ ಅಲ್ವಾ, ನಾನು ಆಟೋದಲ್ಲಿ ಹೋಗ್ತೀನಿ. ನೀವು ಆಟೋದಲ್ಲ? ಬೇಡ ಮೇಡಮ್, ಸ್ವಲ್ಪ ಹೊತ್ತು ಗಾಡಿ ಬಂದ್ಬಿಡುತ್ತೆ. ಇಲ್ಲಿ ಕಾಯೋದ್ರ ಬದಲು ಆಟೋದಲ್ಲಿ ಹೋದರೆ ನಾನು ಆಫೀಸಿಗೆ ಬೇಗ ರೀಚ್ ಆಗ್ತೀನಿ. ನೀವು ಕಾರ್ ರೆಡಿ ಮಾಡಿಸ್ಕೊಂಡು ಆಫೀಸ್ ಹತ್ರನೇ ಬಂದ್ಬಿಡಿ. ಸರಿ ಮೇಡಮ್. ಆಟೋ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.